ಅಪೊಸ್ತಲ ಕೃತ್ಯಗಳು ತಗೊಳ್ಳೋಣ. ಸಮಯ ಇಲ್ಲ, ಇದು ರಾಮೋಜನೆ ಇದೆ. ನಾವು ಬೇಗ ಹೋದ್ರೆ ಬೇಗ ದೇವರ ವಾಕ್ಯನ ನಮಗೆ ಹಂಚೋಣ. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯದಲ್ಲಿ 21ನೇ ವಾಕ್ಯವಾದ 21ರಿಂದ 23. ಗೊತ್ತು ಮಾಡಿದ ಒಂದು ದಿನದಲ್ಲಿ ಗೊತ್ತು ಮಾಡಿದ ಒಂದು ದಿನದಲ್ಲಿ ಹೆರೋದನು ರಾಜವಸ್ತ್ರವನ್ನು ಧರಿಸಿಕೊಂಡು ರಾಜಸ್ಥಾನದ ಮೇಲೆ ಕೂತು ಅವರಿಗೆ ಉಪನ್ಯಾಸ ಮಾಡಿದನು. ಕೂಡಿದ ಜನರು ಇದು ಮನುಷ್ಯನ ನುಡಿಯಲ್ಲ, ದೇವರ ನುಡಿಯೇ ಎಂದು ಆರ್ಭಟಿಸಿದರು. ಆ ಘನವನ್ನು ಅವನು ದೇವರಿಗೆ ಸಲ್ಲಿಸದೆ ಹೋದದರಿಂದ ಕರ್ತನ ದೂತನು ಆ ಕ್ಷಣದಲ್ಲೇ ಅವನನ್ನು ಹೊಡೆದನು. ಅವನು ಹುಳ ಬಿದ್ದು ಸತ್ತು ಹೋದನು. ಹಲ್ಲೆಲೂಯಾ. ಇಲ್ಲಿ ನೋಡಿ ಒಂದು ಅದ್ಭುತ ಕಾರ್ಯ, ಒಂದು ಏನೋ ನಿನ್ನ ಲೈಫಲ್ಲಿ ನೀನ್ ಮರೆಯಕ್ಕೆ ಆಗೋದಿಲ್ಲ. ಆ ತರ ಒಂದು ಗಣ ಪಡಿಸ್ತಾರೆ ದೇವರು ನಿಮ್ನ. ಹಲ್ಲೆಲೂಯಾ. ಆ ಗಣ ಪಡಿಸಂತ ಸಮಯದಲ್ಲಿ ಇಲ್ಲಿ ಏರೋದನಿಗೆ ಅದೇ ರೀತಿ ಆಗಿದೆ. ಅಲ್ಲಿ ಆತನಿಗೆ ಗಣ ಪಡಿಸ್ತಾರೆ. ಅಲ್ಲಿ ಗಣ ಪಡಿಸಿದ ನಂತರ ಅಲ್ಲಿ ದೇವರಿಗೆ ಮಹಿಮೆ ಯಾವುದು ಹೇಳಿಲ್ಲ. ಹೇಳಿದ್ರ ಓದಿಯಪ್ಪ ವಾಕ್ಯ. ಗೊತ್ತು ಮಾಡಿದ ಒಂದು ದಿನದಲ್ಲಿ ಹೆರೋದನನು ರಾಜ್ಯ ವಸ್ತ್ರವನ್ನು ಧರಿಸಿಕೊಂಡು ರಾಜಾಸನದ ಮೇಲೆ ಕೂತು ಅವರಿಗೆ ಉಪನ್ಯಾಸ ಮಾಡಿದನು. ಆಮೆನ್. ಸಾಕು. ಹಲ್ಲೆಲೂಯಾ. ನೋಡಿ, ಇಲ್ಲಿ ಒಂದು ಸಿಂಹಾಸನದ ಮೇಲೆ ಕೂತು ರಾಜ್ಯ ವಸ್ತ್ರವನ್ನು ಧರಿಸಿ ಆತನಿಗೆ ಉಪನ್ಯಾಸ ಮಾಡಿದಂತೆ. ಹಲ್ಲೆಲೂಯಾ. ಅದಕ್ಕೆ ಕಾರಣ ಅದನ್ನ ಮರೆತು ಬಿಟ್ರು. ಏನ್ ಮಾಡ್ಬಿಟ್ರು? ಆ ಸ್ಥಾನಕ್ಕೆ, ಆ ಜಾಗಕ್ಕೆ ಬರೋದಕ್ಕೆ ನಮ್ಗೆ ಎಷ್ಟು ಪ್ರಯಾಸ ಪಟ್ಟಿ ಕಳಿಸಿದ್ರು ಅದನ್ನೇ ಮರ್ತು ಬಿಟ್ರಂತೆ. ಹಲ್ಲೆಲೂಯಾ ಅಲ್ವಾ? ನೋಡಿ, ನಮ್ಮನ್ನು ಅಷ್ಟೇ ದೇವರು ರಾಜನಾಗಿ ಇಡ್ಬೇಕು ಅಂತಾನೆ ದೇವರು ಇಷ್ಟಪಡ್ತಾರೆ. ಹಲ್ಲೆಲೂಯಾ ಅಲ್ವಾ? ಆದ್ರೆ ದೇವರ ಕಾರ್ಯವನ್ನು ನೆನೆಸ್ಬೇಕಾ ಬೇಡವಾ? ಮಾಡ್ಬೇಕಾ ಬೇಡವಾ? ಇಲ್ಲಿ ಏರೋದನ್ನ ಮಾಡಿದ ಕಾರ್ಯನ ಮಾಡ್ಲಿಲ್ಲ. ದೇವರು ಮಾಡಿದಂತ ಕಾರ್ಯನ ಏನದನ್ನ ಮಾಡಿಲ್ಲ. ಅದು ದೇವರ ತನಕ ಹೋಗ್ಲಿಲ್ಲ. ಅವ್ರ ಕಂಪ್ಲೇಂಟ್ ಮಧ್ಯದಲ್ಲಿ ಏನ್ ಮಾಡಿದ್ರು? ದೇವದೂತರೇ ಅವನ ನಾಶ ಮಾಡಿದಂತೆ. ಹಲ್ಲೆಲೂಯಾ. ಏನದನ್ನ ಮಾಡಿದಂತ ಕಂಪ್ಲೇಂಟ್, ಏನನ್ನ ಮಾಡಿದ ಪ್ರಾಬ್ಲಮ್ ದೇವರ ತನಕನೂ ಹೋಗಿಲ್ಲ. ಅದು ಮಧ್ಯದಲ್ಲೇ ದೇವದೂತರು ನಾಶ ಮಾಡಿದಂತ ಹೇಳ್ತದೆ. ಹಲ್ಲೆಲೂಯಾ. ನಾವು ಅನೇಕ ಸಮಯ ಅನೇಕ ವಿಷಯಗಳು ನೋಡ್ಬೇಕಾದ್ರೆ ದೇವರ ಅನೇಕ ಟೈಮ್ ನಮ್ಗೆ ಅದ್ಭುತ ಕಾರ್ಯಗಳು ಮಾಡಿದ್ದಾರೆ. ಹಲ್ಲೆಲೂಯಾ. ನಮ್ಮ ಮೊದಲನೇ ಥ್ಯಾಂಕ್ಸ್ ಯಾರು ಹೋಗುತ್ತೆ? ದೇವರಿಗೆ ಹೋಗುತ್ತೆ. ಹಲ್ಲೆಲೂಯಾ. ಯಾಕೆಂದ್ರೆ ಒಂದು ಸ್ವಲ್ಪ ಮಾತಾಡೋ ಬಿಸಿಯಲ್ಲಿ ಫ್ರೆಂಡ್ ಸರ್ಕಲ್ ಅದು ಇನ್ನೊಂದು ಸಮಯ ನಾವು ಮಾತಾಡೋ ಬಿಸಿಯಲ್ಲಿ ನಾವು ಇಟ್ಬಿಟ್ರು ಕೂಡ ಅದನ್ನ ಮೊದಲನೇ ಸ್ಥಾನ ನಾವು ಯಾರು ಕೊಡ್ತೀವಿ? ದೇವರಿಗೆ ಕೊಡ್ತೀವಿ. ಹಲ್ಲೆಲೂಯಾ. ಅವತ್ತು ಏರೋದನು ದೇವರಿಗೆ ಮೊದಲನೇ ಸ್ಥಾನ ಕೊಡ್ಲಿಲ್ಲ. ಆ ಜನಗಳಿಗೆ ಸ್ಥಾನವನ್ನು ಕೊಟ್ರು, ಮನುಷ್ಯರಿಗೆ ಸ್ಥಾನವನ್ನು ಕೊಟ್ರು. ದೇವರಿಗೆ ಏನ್ ಮಾಡದಂತೆ? ನಾಶ ಮಾಡದಂತೆ. ಹಲ್ಲೆಲೂಯಾ. ಎರಡನೇ ಮಾಮಾಗೆ ಕೂಡಿದ ಜನರು ಇದು ಮನುಷ್ಯರ ನುಡಿಯಲ್ಲ, ದೇವರ ನುಡಿಯೇ. ಸಾಕು. ಹಲ್ಲೆಲೂಯಾ. ಅಲ್ಲಿ ಬಂದಂತ ಜನರಲ್ಲಿ ಏನ್ ಹೇಳ್ತಾರೆ? ಇದು ಮನುಷ್ಯರಿಂದ ಸಾಧ್ಯವಲ್ಲ, ಇದು ದೇವರಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಇಲ್ಲಿ ಮನುಷ್ಯರಿಂದ ಸಾಧ್ಯ ಇಲ್ಲ, ಇದು ದೇವರಿಂದ ಮಾತ್ರ ಸಾಧ್ಯವಿದೆ ಅಂತ ಹೇಳ್ಬೇಕಾದ್ರೆ ಸಹ ಅವ್ರು ಏರೋದನ್ನ ಅರ್ಥ ಮಾಡ್ಕೊಂಡಿಲ್ಲ. ಹಲ್ಲೆಲೂಯಾ. ಕೆಳಗಡೆ ಕಂಪ್ಲೇಂಟ್ ಮಾಡಮ್ಮ ಎಂದು ಆರ್ಭಟಿಸಿದರು. ಆ ಘನವನ್ನು ಅವನು ದೇವರಿಗೆ ಸಲ್ಲಿಸದೆ ಹೋದದರಿಂದ ಕರ್ತನ ನೋಡಿ, ದೇವರ ತನಕ ಹೋಗ್ಲಿಲ್ಲ. ಕರ್ತನ ದೂತನು ಆ ಕ್ಷಣದಲ್ಲಿ ಅವರನ್ನು ಬಡಿದರು. ಹಲ್ಲೆಲೂಯಾ. ಟೈಮ್ ಕೊಟ್ರಾ? ಏನು ಟೈಮ್ ಕೊಡ್ಲಿಲ್ಲ. ಹಲ್ಲೆಲೂಯಾ. ನಮ್ಗೇನು ಟೈಮೇ ಕೊಡ್ಲಿಲ್ಲ. ಆ ಕ್ಷಣದಲ್ಲೇ ಬಡಿದಂತೆ ಕರ್ತನ ದೂತರು. ಹಲ್ಲೆಲೂಯಾ. ನಾವಿವತ್ತು ಏನ್ ಮಾಡ್ತೀರಿ? ಅನೇಕ ಸಮಯ ಮಿಸ್ ಮಾಡ್ಕೊಂಡು ಹೋಗ್ತೀರಿ. ಅನೇಕ ಕಾರ್ಯಗಳನ್ನ ಮಿಸ್ ಮಾಡ್ಕೊಂಡು ಹೋಗ್ತೀರಿ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಇನ್ನು ಟೈಮ್ ಇದೆ ಬಿಡು, ದೇವರು ಇನ್ನೂ ಬರಕ್ಕೆ ಟೈಮ್ ಇದೆ ಬಿಡು. ಹಲ್ಲೆಲೂಯಾ. ಈಗ ಈ ತಪ್ಪು ಮಾಡೋಣ, ಆ ತಪ್ಪು ಮಾಡೋಣ, ನಾವೇನ್ ಮಾಡ್ತೀರಿ?
ಅನೇಕ ಕಾರ್ಯಗಳಿಂದ ನಾವು ಹೋಗ್ತಾನೆ ಇದೀವಿ ಇಲ್ಲಿವರೆಗೂ. ಹಲ್ಲೆಲೂಯ. ಟೈಮ್ ಇಲ್ಲ ನೋಡಿ, ನೀವು ತಪ್ಪು ಮಾಡಿದಿ ಅಂತ ಗೊತ್ತಾದ್ಮೇಕ ದೇವರಿಗೆ ಗಣ ಸಲ್ಲಬೇಕಂತ ತಕ್ಕದು ಮನುಷ್ಯರಿಗೆ ಗಣ ಸಲ್ಲಿಸಿದಕ್ಕೆ ಆ ಕ್ಷಣದಲ್ಲೇ, ತುಂಬಾ ಸಮಯ ತಗೊಂಡಿಲ್ಲ, ಆ ಕ್ಷಣದಲ್ಲೇ ದೇವದೂತರು ಏನ್ ಮಾಡಿದಂತೆ, ಆತನಿಗೆ ಹೊಡೆದಂತೆ. ಹಲ್ಲೆಲೂಯ, ಹಲ್ಲೆಲೂಯ. ಆತನ ಹೊಡೆದಂತ ಏಟಿಗೆ ಏನಾಯ್ತಂತೆ, ಹುಳ ಬಿತ್ತು, ಕುಲ್ತು ಹೋಗಿ, ಕೆಟ್ಟು ಹೋಗಿ, ಕುಲ್ಲೋಗಿ ಅವನು ಮರಣವಂತೆ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ದೇವರಿಗೆ ಸಲ್ಲಿಸಬೇಕಾದ್ರನ್ನ ದೇವರಿಗೆ ಸಲ್ಲಿಸಲೇಬೇಕು ಅಲ್ವಾ? ಮನುಷ್ಯರಿಗೆ ಸಲ್ಲಿಸಬೇಕಾದ್ರನ್ನ ಮನುಷ್ಯರಿಗೆ ಸಲ್ಲಿಸಲೇಬೇಕು. ಹಲ್ಲೆಲೂಯ. ನಾವು ಲೋಕನ ನೋಡಿ ನಾವು ಬಂದಿಲ್ಲ, ದೇವರ ಪ್ರೀತಿಯ ನಾವು ನೋಡಿ ಬಂದಿದ್ದೀರಿ. ಹಲ್ಲೆಲೂಯ. ಲೋಕದಲ್ಲಿ ಎಷ್ಟೋ ಜನರಿದ್ದಾರೆ, ಎಲ್ಲಾರು ಯಾಕೆ ದೇವರು ಕರೆದಿದ್ದಾರೆ? ನಮ್ಮನ್ನೇ ಕರೆದಿದ್ದಾರೆ. ಹಲ್ಲೆಲೂಯ. ಯಾಕೆ ಕರೆದಿದ್ದಾರೆ ನಮ್ಮನ್ನ ಅಷ್ಟು ಪ್ರೀತಿ ಮಾಡ್ತಾರೆ ದೇವರು. ಹಲ್ಲೆಲೂಯ. ನಮ್ಮನ್ನ ಅಷ್ಟು ಪ್ರೀತಿ ಮಾಡ್ತಾರೆ. ಹಲ್ಲೆಲೂಯ. ನಾವು ಕೆಟ್ಟು ಹೋಗ್ಬಾರ್ದು ಅಂತಾನೆ ದೇವರ ಚಿತ್ತ ಆಗಿದೆ. ಹಲ್ಲೆಲೂಯ. ಏನಾಗಿದೆ? ದೇವರ ಚಿತ್ತನೆ ನಾವು ಕೆಟ್ಟು ಹೋಗ್ಬಾರ್ದು ಅಂತಾನೆ. ಹಲ್ಲೆಲೂಯ. ಆಗ್ಲೇ ಒಂದು ಹಾಡು ನೋಡ್ಬೇಕಂದ್ರೆ ನಮ್ಗೆ ಏನಾಯ್ತು, ಬಿದ್ದರೆ ಒಡೆದು ಹೋಗುವೇನು ಕುಂಬಾರ ಅಂತೆ. ಹಲ್ಲೆಲೂಯ ಅಲ್ವಾ? ನಮ್ಮನ್ನ ಬೀಳದಂಗೆ ಕಾಯುವಂತ ದೇವರು ಕರ್ತನಾಗಿದ್ದಾನೆ. ಹಲ್ಲೆಲೂಯ. ಇವಾಗ ನಾವು ಅರ್ಥ ಮಾಡ್ಕೋದಿಲ್ಲ ಅಂತಂದ್ರೆ ನಮ್ ತರ ದಡ್ರು ಯಾರು ಇರೋದಿಲ್ಲ. ಹಲ್ಲೆಲೂಯ. ಬೀಳದಂತೆ ಕಾಯುವಂತ ಯಾರಾಗಿದ್ದಾರೆ? ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಹಲ್ಲೆಲೂಯ. ನಮ್ಮನ್ನು ಸಹ ಅಷ್ಟೇ ಇವತ್ತು ಏರೋದನ್ನ ಬಾಳ ಬೇಡ ಅಂತಾನೆ ದೇವರನ್ನ ನಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಹಲ್ಲೆಲೂಯ. ಅನೇಕ ಕಾರ್ಯಗಳನ್ನು, ಅನೇಕ ಕುಟುಂಬದಲ್ಲಿ ಅನೇಕ ವಿಷಯಗಳು, ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ಅನೇಕ ಕಾರ್ಯಗಳು ದೇವರು ಮಾಡಿದ್ದಾರೆ. ನಾವು ದೇವರನ್ನ ನೆನೆಸಿ ಹೋಗದೆ ಇದ್ರೆ ಕಷ್ಟ ಆಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನೀವು ನೋವು ತಿನ್ಬೋದು, ನನ್ನ ಕುಟುಂಬದಲ್ಲಿ ಹೀಗಿದೆ, ನಮ್ಮ ಕುಟುಂಬದಲ್ಲಿ ಆಗಿದ್ದೀನಿ ಅಂತ, ಆದ್ರೆ ನಿಮ್ಮ ಕುಟುಂಬದಲ್ಲಿ ನಿಮ್ಮನ್ನ ಅರಸನಾಗಿ ದೇವರು ಮಾರ್ಪಡ್ತಾ ಇದ್ದಾರೆ. ಹಲ್ಲೆಲೂಯ. ಇವತ್ತು ನೀವು ಕಣ್ಣೀರ್ ಹಾಕ್ಬೋದು, ನನ್ನ ಕುಟುಂಬದಲ್ಲಿ ನಾವು 4 ಜನ ಇದ್ದೀರಿ, 5 ಜನ ಇದ್ದೀರಿ, ನನ್ನ ಗಂಡ ಸಭೆಗೆ ಬಂದಿಲ್ಲ, ನನ್ನ ಗಂಡ ರಕ್ಷಣೆ ಬಂದಿಲ್ಲ ಅಂತ ನೀವು ಕಣ್ಣೀರ್ ಹಾಕ್ಬೋದು. ಆದ್ರೆ ನೀವು ಮುಖಾಂತರ ನಿಮ್ ಗಂಡನಿಗೆ ನಿಮ್ಮ ಮನೆಯಲ್ಲಿ ಒಂದು ಬೆಳಕು ಕಾಣ್ತಾರೆ ಅಂತ ಮಾಡ್ತಾರೆ. ಹಲ್ಲೆಲೂಯ. ಇವತ್ತು ನೀವು ಅನೇಕ ಸಮಯ ನಿಮ್ಮ ಮನೇಲಿ ಯಾರೋ ಒಂಟಿತನ ನೀವು ಇರ್ಬೋದು, ನಮ್ಮ ಮನೇಲಿ ಎಲ್ಲಾರು ಬರ್ತಾರೆ ಸಭೆಗೆ, ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಅಂತ ದೇವರು ನಿಮ್ಮ ಮುಖಾಂತರ ಒಂದು ನಿಮ್ಮ ಮನೆಯಲ್ಲಿ ಒಂದು ಬೆಳಕಾಗದ ಇಡೋದಕ್ಕೆ ಸಹಾಯ ಮಾಡಿದ್ದಾರೆ ದೇವರು. ಹಲ್ಲೆಲೂಯ, ಹಲ್ಲೆಲೂಯ. ನೀವು ಚಿಂತೆ ಮಾಡೋದು ಬೇಕಾಗಿಲ್ಲ, ನಿಮ್ಮ ಮುಖಾಂತರನೇ ದೇವರು ಒಂದು ಬೆಳಕಾಗಿ ನಿಮ್ಮ ಮನೆ ಕುಟುಂಬದಲ್ಲಿ ಮಾರ್ಪಡಿಸ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂತಂದ್ರೆ ಅವ್ರು ಮಾಡೋಂತ, ಅವ್ರು ಬೈಯಂತ ಮಾತುಗಳು, ಅವ್ರು ಹೇಳಂತ ಕಾರ್ಯಗಳು, ಮನೇಲಿ ನಡೆಯುವಂತ ಮಾತನಾಡುವಂತ ಹೊರದು ಮಾತುಗಳು, ಅಶುದ್ಧ ಮಾತುಗಳು, ಕೆಟ್ಟ ಮಾತುಗಳು, ಅವೆಲ್ಲವನ್ನು ನಿಮ್ಗೆ ಕೇಳಂತ ತಾಳ್ಮೆ ಕೊಟ್ಟಿದ್ದಾರೆ ಯಾರು? ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯ. ಅವೆಲ್ಲ ಮಾತುಗಳು ನಿಮ್ಮ ಹತ್ರ ಸದುತ್ರ ಆಯ್ತಾ? ಇಲ್ಲ. ಹಲ್ಲೆಲೂಯ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತ ನಿಮಗೆ ಸದುತ್ರ ಕೊಡ್ತಾರೆ. ಹಲ್ಲೆಲೂಯ. ನಿಮ್ಮನ್ನ ಒಂದು ಬೆಳಕಾಗಿ ಇಟ್ಟಿದ್ದಾರೆ ದೇವರು. ನಿಮ್ಮ ಬೆಳಕಿನ ಮಾರ್ಗದಲ್ಲಿ ನಿನ್ನ ಕುಟುಂಬದಲ್ಲಿ ದೇವರು ಬರಬೇಕು ಅಂತ. ಹಲ್ಲೆಲೂಯ. ಇಲ್ಲಿ ನೋಡಿ, ನಮ್ಮನ್ನ ಟೈಮ್ ಕೊಡ್ದ, ನಾವಾದ್ರೂ ದೇವರಿಗೆ ಟೈಮ್ ಕೊಡ್ತೀವಿ, ಇಲ್ಲಿ ಟೈಮೇ ಕೊಡ್ಲಿಲ್ಲ ದೇವದೂತರು. ಯಾರಿಗೆ? ಏರೋದನಿಗೆ ಟೈಮ್ ಕೊಟ್ರ ಸಿಸ್ಟರ್? ಇಮಿಡಿಯೇಟ್ ಆಗಿ ಹೊಡೆದ್ರು ಅಲ್ವಾ? ಹುಳ ಬಿದ್ದು ಸತ್ತಂತೆ, ಅವನು ಹುಳ ಬಿದ್ದು ಕೊಲ್ತು ನಾಶವಾಗಿ ಸತ್ತಂತೆ. ಹಲ್ಲೆಲೂಯ. ನಮ್ಗೆ ಟೈಮು ದೇವ್ರ ತನಕ ಹೋಗೋದೇ ಬೇಕಾಗಿಲ್ಲ. ಆ ದೇವದೂತರೇ ನಮ್ಮನ್ನ ಪನಿಷ್ಮೆಂಟ್ ಮಾಡ್ಬಿಡ್ತಾರೆ. ಅದಕ್ಕೆ ನಾವು ಒಳಗಾಗ್ಬಾರ್ದು. ಹಲ್ಲೆಲೂಯ. ದೇವರ ಚಿತ್ತ ನಾವು ಒಳಗಾಗ್ಬೇಕು ಅಂತ ಅಷ್ಟೇ. ಹಲ್ಲೆಲೂಯ. ದೇವರ ಚಿತ್ತದ ನಮ್ಮ ಮಕ್ಕಳಾಗಿ ನಾವು ಒಳಗಾಗ್ಬೇಕು ಅಂತಾನೆ ದೇವರ ಚಿತ್ತ ಅದೇ ತರನೇ ಇದೆ. ಹಲ್ಲೆಲೂಯ. ಯೇಸು ಸ್ವಾಮಿ ಎಷ್ಟು ವರ್ಷ ಸೇವೆ ಮಾಡಿದ್ರು? 3 ವರ್ಷ. ಅದಕ್ಕೆ ಮುಂಚೆ ಹೇಗಿದ್ರು? ಏನೇನ್ ಸಹಿಸ್ಕೊಂಡ್ರು? ಎಲ್ಲವನ್ನು ಏನೇನ್ ಸ್ವಲ್ಪ ಹೇಳಿ ಬೇಗ ಟಕ ಅಂತ. ಅವಮಾನ, ನಿಂದನೆ, ಕಷ್ಟ, ಕಣ್ಣೀರು, ವೇದನೆ ಎಲ್ಲ ಸಹಿಸ್ಕೊಂಡ್ರ? ಹಲ್ಲೆಲೂಯ. ಕರೆಕ್ಟಾ? ಇಷ್ಟೆಲ್ಲ ಸಹಿಸ್ಕೊಂಡಿರ್ತಾನೆ. ಯೇಸು ಸ್ವಾಮಿ ಶಿಷ್ಯರಿಗೆ ಗೊತ್ತಿರ್ಲಿಲ್ವಾ ಆತನೇ ದೇವರು ಅಂತ? ಗೊತ್ತಿದ್ದ ಇಲ್ವಾ? ಬಾರ್ತಿಮಾಯ ಅಂತ ವ್ಯಕ್ತಿ ಇದ್ದಾರೆ, ಬೈಬಲ್ ಅಲ್ಲಿ ನೋಡಿದ್ದೀರಾ ನೀವು? ಬಾರ್ತಿಮಾಯ ಅಂತ ವ್ಯಕ್ತಿ ದೇವರು ಹೋಗುವಂತ ಸಮಯದಲ್ಲಿ ಯೇಸುವೆ ಯೇಸುವೆ ಅಂತ ಕರೀತಾರೆ. ಹಲ್ಲೆಲೂಯ. ಮೊದಲನೇ ಸಲ ಕರೀತಾರೆ ಯೇಸುವೆ ಅಂತ, ಆತನ ನೋಡೋದಿಲ್ಲ. 2ನೇ ಸಲ ಕರೀತಾರೆ ಗುರುವೇ ಅಂತ, ಆತನ ನೋಡೋದಿಲ್ಲ. ಹಲ್ಲೆಲೂಯ. ಜೊತೆ ಹೇಳ್ತಾರೆ ಯೇಸು ಹೊರಟೋದ್ರು, ಅವ್ರಿಗೆ
ತೊಂದರೆ ಕೊಡಬೇಡ ಅಂತ ಏನೋ ಹೇಳ್ತಾರೆ ಅಲ್ವಾ. ಯೇಸು ಹೊರಟೋದು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಆ ಬಾರ್ತಿಮಯ್ಯನಿಗೆ ಗೊತ್ತಿತ್ತು, ಯೇಸು ನನ್ನ ಬಿಟ್ಟು ಹೊರಟೋಗ್ಬಿಟ್ರೆ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಬೆಳಕೆ ಕಾಣೋದಿಲ್ಲ ಅಂತ. ಹಲ್ಲೆಲೂಯಾ. ಬೆಳಕೆ ನಾನು ಕಾಣೋದಿಲ್ಲ ಅಂತ ಆ ಬಾರ್ತಿಮಯ್ಯನಿಗೆ ಗೊತ್ತಿತ್ತು. ಹಲ್ಲೆಲೂಯಾ. ನಿಜವಾದ ರಕ್ಷಕರು ಈತನೇ, ಇದು ಸ್ವಲ್ಪ ಸಮಯದಲ್ಲಿ ಪಾಸ್ ಆಗ್ಬಿಟ್ರೆ ನಾನು ಲೋಕದಲ್ಲಿಂದ ಬೆಳಕು, ಲೋಕದ ಕಾರ್ಯಗಳನ್ನು ನೋಡಕ್ಕೆ ಆಗೋದಿಲ್ಲ ಅಂತ. ಹಲ್ಲೆಲೂಯಾ. ಆದ್ರೂ ಏನ್ ಮಾಡಿದ್ರು, ಯಾರು ಹೇಳಿದ್ರು ಕೂಡ ಏನ್ ಮಾಡಿದ್ರು, ಆ ಬಾರ್ತಿಮಯ್ಯನು ಯಾರ ಮಾತೆ ಕೇಳಿಲ್ಲ. ಕೇಳಿದ್ರ? ಕೇಳಿಲ್ಲ. ಕಣ್ಣು ಕಾಣ್ತಾರಂದ್ರು ಎದ್ದು ನಿಂತ್ಕೊಂಡ್ಬಿಟ್ರು, ಹುಡುಕೋದಕ್ಕೆ ಶುರು ಮಾಡಿದ್ರು, ಯೇಸುವೆ ಯೇಸುವೆ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. 2-3 ಸಲ ಯೇಸುವೆ ಯೇಸುವೆ ಅಂತ ಕರೆದಾಗ ನನ್ನ ಬಳಿಗೆ ಕರ್ಕೊಂಡ್ಬನ್ನಿ ಅಂತ ಅಂದ್ರು ಯೇಸು. ಹಲ್ಲೆಲೂಯಾ. ಅಲ್ವಾ. ಅವಾಗ ಗೊತ್ತಿತ್ತು, ಆ ಬಾರ್ತಿಮಯ್ಯನಿಗೆ ಗೊತ್ತಿತ್ತು, ಅವ್ರ ಮುಂದಕ್ಕೆ ಪಾಸ್ ಆಗ್ಬಿಟ್ರೆ ನನ್ನ ಜೀವಮಾನ ನನ್ನ ಕಣ್ಲು ಬರೋದಿಲ್ಲ ಅಂತ. ಹಲ್ಲೆಲೂಯಾ. ಅವ್ರನ್ನ ಪಾಸ್ ಆಗಕ್ ಮುಂಚೆನೆ ಬಾರ್ತಿಮಯ್ಯನ ಕಂಡುಕೊಂಡ್ಬಿಟ್ರು. ಹಲ್ಲೆಲೂಯಾ. ಯಾಕಂದ್ರೆ ಯೇಸು ಹತ್ರ ಅಷ್ಟು ಅದ್ಭುತ ಕಾರ್ಯ ಇತ್ತು ಅಂತ. ಹಲ್ಲೆಲೂಯಾ. ದೇವರು ಅಷ್ಟು ಅದ್ಭುತವಾಗಿ ನನಗೆ ಕಣ್ಣು ಕೊಡ್ತಾರೆ ಅಂತ ಬಾರ್ತಿಮಯ್ಯನಿಗೆ ಗೊತ್ತಿತ್ತು. ಹಲ್ಲೆಲೂಯಾ. ಇವತ್ತು ನಾವೇನ್ ಮಾಡ್ತಾ ಇದೀವಿ ಗೊತ್ತಾ, ಅನೇಕ ವಿಷಯಗಳು ದೇವರ ವಿಷಯ ನಮಗೆ ಗೊತ್ತು, ಅನೇಕ ಕಾರ್ಯಗಳು ನಮಗೆ ಮಾಡೋದು ಗೊತ್ತು, ಅನೇಕ ಅದ್ಭುತ ಮಾಡ್ತಾರೆ ನಮಗೆ ಗೊತ್ತು, ಆದ್ರೆ ನಾವು ಮರ್ತು ಜಂಪಾಗಿ ಹೋಗ್ತಾನೆ ಇದೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಕುಟುಂಬದಲ್ಲಿ ಸ್ವಲ್ಪ ಸಮಯ ವೇದನೆ, ಸ್ವಲ್ಪ ಸಮಯ ಕಷ್ಟ, ಸ್ವಲ್ಪ ಸಮಯ ಕಣ್ಣೀರು. ಏನಕ್ಕೆ? ಅನೇಕ ಸಮಯ ನಾವು ದೇವರನ್ನ ಬಿಟ್ಟು ಇಟ್ಕೊಂತೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಒಂದು ಸೆಕೆಂಡ್ ಅಲ್ಲಿ ಪಾಸ್ ಆಗಿ ಹೋಗ್ಬಿಟ್ಟಿದ್ರೆ ಯೇಸು, ಬಾರ್ತಿಮಯ್ಯನಿಗೆ ಕಣ್ಣೇ ಬರ್ತಿರ್ಲಿಲ್ಲ. ಬರ್ತಿನೇ ಇರ್ಲಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ನಮ್ಮನ್ನ ಸುಂದರವಾಗಿ ರೂಪಿಸಿದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ಸುಂದರ ಸ್ವರೂಪನು ಆತನಾಗಿದ್ದಾರಲ್ಲ, ಆತನ ಮಕ್ಕಳು ಕೂಡ ಹಾಗೆ ಇರ್ಬೇಕು ಅಂತಾನೆ ದೇವರ ಚಿತ್ತ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ? ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ನಮ್ಗೆ ಹೇಳ್ತಾರೆ ಅಂತ. ಕ್ಷಣದಲ್ಲಿ ಏನ್ ಮಾಡೋದು ದೇವರ ಕೈಯಲ್ಲಿ ಸಾಧ್ಯವಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಲ್ಲಿ ಕೀರ್ತನೆ ನೋಡ್ಬೇಕಾದ್ರೆ ಅಲ್ಲಿ ಟೆಂಟ್ ಹತ್ಕೊಂಡು ಉಳಿದ ಹೊಗೆ ಮೇಲೆ ಹೋಗಿ ಅಂತಂದ್ರೆ ಅವ್ರಿಗೆ ಗೊತ್ತೇ ಆಗ್ತಾ ಇಲ್ಲ ವಿಷ್ಣುನಲ್ಲಿ ಇದ್ದಾರೆ ಅನ್ಬಿಟ್ಟು. ಕರೆಕ್ಟಾ? ಹತ್ಕೊಂಡು ಉಳಿದಿದ್ದಕ್ಕೆ ತಾನೆ, ಆ ಹೊಗೆ ಹೋಗಿದ್ದಕ್ಕೆ ತಾನೆ, ಆ ಹೊಗೆನ ನೋಡಿ ಅವ್ರು ಬೋಟ್ನ ಆ ಕಡೆ ತಿರ್ಸಿದ್ರು ಅಂತ. ಹಲ್ಲೆಲೂಯಾ. ಯಾಕಂದ್ರೆ ದೇವರಿಗೆ ಗೊತ್ತಿದೆ ನಮ್ಮ ಅಗತ್ಯ ಏನಿದೆ ಅಂತ. ಯಾರಿಗೆ ಗೊತ್ತಿದೆ? ಇವತ್ತು ನಿಂದು ನಂದು ಅಗತ್ಯಗಳು ನಮಗ್ ಗೊತ್ತಿಲ್ಲ, ದೇವರಿಗೆ ಗೊತ್ತಿದೆ ನಮ್ಗೆ ಅಗತ್ಯ ಏನಿದೆ ಅಂತ. ಹಲ್ಲೆಲೂಯಾ. ದೇವರು ಆ ರೀತಿ ನಮ್ಮ ಜೊತೆಗೇನೆ ಇದ್ದು ನಡೆಸ್ತಾರೆ. ಹಲ್ಲೆಲೂಯಾ. ಒಬ್ಬೊಬ್ಬರಿಗೆ ಒಂದೊಂದು ಕಾರ್ಯ ಕೊಟ್ಟು ನಡೆಸಿದ್ದಾರೆ ದೇವರು. ಹಲ್ಲೆಲೂಯಾ. ಕೊಟ್ಟಿದ್ದಾರೆ ಇಲ್ವಾ? ಏನಾದ್ರು ಕಡಿಮೆ ಇಟ್ಟಿದ್ರು ನಮ್ಗೆ ಇಟ್ಟಿದ್ದಾರೆ. ಒಳ್ಳೆ ಊಟ, ಒಳ್ಳೆ ಬಟ್ಟೆ, ಒಳ್ಳೆ ಗ್ಲಾಮರು, ಒಳ್ಳೆ ಹೆಲ್ತ್, ಒಳ್ಳೆ ಫೇಸು ಎಲ್ಲ ಕೊಟ್ಟಿರ್ತಾನೆ. ಸುಂದರವಾಗಿ ನಮ್ಮನ್ನ ರೂಪಿಸಿದಾನೆ ದೇವರು. ಗಿಡಕ್ಕೆ ಪ್ರಾಣಿಗೆ ಕೊಟ್ಟಂಗ ಕೊಟ್ಟಿದ್ದಾರ? ಹಲ್ಲೆಲೂಯಾ. ಕೊಡ್ಲಿಲ್ಲ. ಹಲ್ಲೆಲೂಯಾ. ದೇವರಿಗೆ ಗೊತ್ತು ನನ್ನ ಮಕ್ಕಳನ್ನ ಯಾವ ರೀತಿ ನಾನು ಸುಂದರವಾಗಿ ಇಟ್ಕೋಬೇಕು ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ಎಲೆ ತಿನ್ನೋ ಹುಳ ನೋಡಿದೀರಾ? ಎಲೆ ತಿಂತಲ್ಲ, ಅದಕ್ಕೆ ಅಂತಾರೆ ಎಲೆ ತಿಂತಾರಲ್ಲ, ಹಿಂಗ್ ಹೋಗುತ್ತಲ್ಲ, ಹಿಂಗೆ ಅದೇ ತರನೇ ಇರುತ್ತೆ. ಹಸುರ್ದು ಯಾವ್ದು ಚಿಟ್ಟೆ ಹಾಕ. ಹಲ್ಲೆಲೂಯಾ. ನೋಡಿ ಆ ಹುಳಕ್ಕೆ ಲೋಕದಲ್ಲಿ ಏನ್ ಮಾಡ್ತಾರೆ, ನೋಡ್ಬಿಟ್ಟು ಏನ್ ಮಾಡ್ತಾರೆ, ಇದ್ರಲ್ಲಿ ಒಂದು ಹುಳ ಇತ್ತಂದ್ರೆ ಏನ್ ಮಾಡ್ತೀವಿ ನಾವು? ಬಿಸಾಕ್ತೀರಾ? ಅಷ್ಟು ಧೈರ್ಯ ಐತೆ ನಿಮ್ಗೆಲ್ಲ? ಬೆಳಗ್ಗೆ ಮೊಬೈಲ್ ನೋಡ್ಸೋದಕ್ಕೆ ಮೊಬೈಲ್ ಬಿಸಾಕ್ತಾರೆ ಇಲ್ಲಿ. ಹಲ್ಲೆಲೂಯಾ. ಆ ಹುಳ ಹಸುದು ಹುಳ ಇಷ್ಟದ ಬರುತ್ತೆ, ಗ್ರೀನ್ ಅದನ್ನ ನೋಡಕ್ಕೆ ನಮ್ಗೆ ಚೀಚಿ ಅನ್ಸುತ್ತೆ. ಆಗುತ್ತೆ ಅಲ್ವಾ? ಭಯ ಆಗುತ್ತೆ. ಆಗುತ್ತಾ ಇಲ್ವಾ? ಯಾಕಂದ್ರೆ ಆ ಕಡೆ ಈ ಕಡೆ ಮುಳ್ಳು ఉంటుందంట. ఆ పులుగు చూసకే మనకి భయం అవుతుంది. ఆ చిట్టి ఆకు ఉంటుంది. హల్లెలూయా. ఆ ಎಲೆ ತಿನ್ನೋಂತ ಹುಳ ಅದು ನಮ್ಮನ್ನ ನೋಡಿದ್ರೆ ಆ ಹುಳ ರೋಡಿಗೆ ಅಲ್ಲಿ ಅಸಹ್ಯ ಪಡ್ತೀವಿ ನಾವು ಅಲ್ವಾ? ಗಿಡದಲ್ಲೇ ಇದ್ರು ಕೂಡ ನಾವು ಅಸಹ್ಯ ಪಡ್ತೀವಿ. ಹಲ್ಲೆಲೂಯಾ. ಒಂದು ಪಾರಿವಾಳ ಗೊತ್ತಲ್ಲ? ಪಾರಿವಾಳನ್ನು ಏನೋ ಹಸುರ್ದು ಹುಳ ಚೆನ್ನಾಗಿ ಗಮನ ಕೇಳಿ. ಪಾರಿವಾಳನ್ನು ಆ ಹುಳ ಏನ್ ಮಾಡ್ತಂತೆ, ಪಾರಿವಾಳ ಬಂದು ಆ ಹುಳ ಹತ್ರ ಹೇಳ್ತಂತೆ, ನೋಡ್ದ ನೀನ್ ಎಲೆಗಳನ್ನ ತಿಂದಿ ಹಾಳು ಮಾಡ್ತಾ ಇದೀಯ ಎಲೆಗಳನ್ನೆಲ್ಲ, ನಾನ್ ನೋಡ್ದ ವೈಟ್ ಆಗಿ ಹಿಂಗೆ ಬ್ರೈಟ್ ಆಗಿದ್ದೀನಿ ಅಂತ ಹೇಳ್ತಂತೆ. ಹಲ್ಲೆಲೂಯಾ. ಚೆನ್ನಾಗಿ ಗಮನದ ಕೇಳಿ. ವೈಟ್ ಆಗಿ ಎಷ್ಟು ಬ್ರೈಟ್ ಆಗಿದ್ದೀನಿ ನೋಡ್ ನಾನು, ನನಗ್ ನೋಡಿ ಎಲ್ಲಾ ಜನರು ಶೆಲ್ಫಿಗಳು ತಗೊಂತಾರೆ. ನಿನ್ ನೋಡಿ ಹುಳಗಳು ನೀನು ಎಲೆಗಳು ತಿನ್ಕೊಂಡು ಎಲ್ಲ ನಾಶ ಮಾಡ್ತಾ ಇದೀಯ ಅಂತ ಹೇಳ್ತಂತೆ ಆ ಹುಳ. ಯಾರಂತ ಹೇಳಿದು? ಪಾರಿವಾಳ ಹತ್ರ. ಹಲ್ಲೆಲೂಯಾ. ಹೇಳ್ಕೊಂಡು ಫುಲ್ ಜಂಪ ಕೊಚ್ಕೊಂಡಂತೆ ಪಾರಿವಾಳ
ಫುಲ್ ಜಂಬ ಕೊಚ್ಕೊಂಡು ಸೆಲ್ಫಿಗೆ ತಗೊಂಡು ಎಂಜಾಯ್ ಮಾಡ್ತದಂತೆ. ಅಲ್ಲೆಲಿಯ ತುಂಬಾ ಕಿಂಡಲ್ ಮಾಡ್ತದಂತೆ. ನೀನ್ ನೋಡಿದ್ರೆ ಚೀ ಚೀ ಅಂತಾರೆ, ಥೂ ಥೂ ಅಂತಾರೆ, ನೀನ್ ನೋಡಿದ್ರೆ ಅಂತ ಕಿಂಡಲ್ ಮಾಡ್ತಿದ್ದಂತೆ. ಅಲ್ಲೆಲಿಯ ಆ ಹುಳ ಹೇಳ್ತಂತೆ ದೇವ್ರ ಹತ್ರ, ಬಿಕ್ಕಿ ಬಿಕ್ಕಿ ಹೇಳ್ತದಂತೆ ಆ ಹುಳ, ದೇವ್ರೇ ನನ್ ಯಾಕಪ್ಪ ಈ ತರ ರೂಪಿಸಿದ್ಯಾ, ನನ್ಗೆ ಯಾಕೆ ಈ ತರ ಜೀವನ ಕೊಟ್ಟಿದ್ಯಾ, ನನ್ನ ಯಾಕೆ ಈ ತರ ರೂಪಿಸಿದ್ಯಾ ನೀನು ದೇವ್ರೇ. ನೋಡಿ ಅಲ್ಲಿ ಪಾರಿವಾಳ ನನ್ನ ನೋಡ್ಬಿಟ್ಟು ನನ್ನ ಅಸಡ್ಡೆ ಪಡಿಸ್ತಾ ಇದೆ, ನನ್ನ ಕಿಂಡಲ್ ಮಾಡ್ತಾ ಇದೆ. ಅದು ಎಲ್ಲಿ ಹೋಗಿ ಎಲ್ಲಿ ಬೇಕಲ್ಲಿ ಹೋಗಿ ಶೆಲ್ಫಿಗೆ ತಗೋತಾ ಇದೆ. ದೇವ್ರೆ ನನ್ನನ್ನ ಯಾಕೆ ದೇವ್ರೆ ಇಷ್ಟು ನನ್ನನ್ನು ನೋಡಿ ಜನಗಳೆಲ್ಲ ನನ್ನ ನೋಡಿ ಚೀ ತೂ ಅಂತಾರೆ, ಆತರ ನನ್ನ ಯಾಕೆ ದೇವರನ್ನ ಸೃಷ್ಟಿ ಮಾಡಿದೆ ಕೇಳ್ತಂತೆ. ಹಲೆಲಿಯ ಹಲೆಲಿಯ ಅವಾಗ ದೇವರಂತೆ ಅವಳಿಗೆ, ನಿಂದ ಇವತ್ತು ಚೀತು ಅಂತ ನೀನು ಉಗಿಸ್ಕೊಂತ ಇದೀಯಾ, ನಿನ್ನ ಸಮಯ ಬರುತ್ತೆ ಕಾಯಿ. ಹಲೆಲಿಯ ನಿನ್ನ ಸಮಯ ಬರುತ್ತೆ ಕಾಯಿ, నీ టైం వస్తుంది వెయిట్ చేయి. హల్లెలూయ నీ టైం వచ్చేవరకు వెయిట్ చేయి ಅಂತ ಹುಡುಗಿ ದೇವರು ಹೇಳಿದಂತೆ. ಹಲೆಲಿಯ ಒಂದು ದಿನ ಆ ಟೈಮ್ ಬಂತಂತೆ. ಏನ್ ಬಂತು? ಒಂದು ಟೈಮ್ ಬಂತಂತೆ. ಹಲೆಲಿಯ ಆ ಹುಡುಗಿ ಬಂದಂತೆ. ಇದೇ ಪಾರಿವಾಳ ಏನ್ ಮಾಡದಂತೆ, ಹುಡುಕಿ 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 ಹುಡುಕಿದ ಇರೋಜಕ್ಕೆ ಹೋಗಿ ಕಿಂಡಲ್ ಮಾಡ್ತಿದ್ದಂತೆ. ಹಲೆಲಿಯ ಆ ಹುಡುಕಿಯ ಟೈಮ್ ಬಂದಂತೆ. ಒಂದು ದಿನ ಟೈಮ್ ಬಂದಾಗ ದೊಡ್ಡದು ಒಂದು ಸ್ಟೇಜ್ ಮಧ್ಯದಲ್ಲಿ, ಹಲೆಲಿಯ ಎಲ್ಲಿ ಹೋಗಿ ಒಂದು ಸ್ಟೇಜ್ ಮಧ್ಯದಲ್ಲಿ ಹೋಗ್ಬಿಟ್ಟು ರೆಕ್ಕೆನ ಬಡ್ಕೊಂಡು ಪಟ 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 ಅಂತ ಹೋಗಿ ಚಿಟ್ಟಾಗಿ ಮಾರ್ಪಡ್ದಂತೆ. ಹಲೆಲಿಯ ಹಲೆಲಿಯ ಆವಾಗ ಚಿಟ್ಟಾಗಿ ಮಾರ್ಪಟ್ಟು ವಿಧ ವಿಧ ವಿಧವಾದ ಕಲ್ಲರು ಆ ತರದ ಇತ್ತಂತೆ. ಹಲೆಲಿಯ ಯಾರತ್ರ? ಚಿಟ್ಟೆ ತರ ಇತ್ತಂತೆ. ಹಲೆಲಿಯ ಅವಾಗ ದೇವರ ಹತ್ರ ಏನಂತೆ, ಆ ಪಾರಿವಾಳ ಹತ್ರ ಏನಂತೆ, ನೀನು ಒಂದೇ ಒಂದು ಕಲ್ಲರ್ ಆಗಿದ್ದೀನಿ ಇದೆಯಾ, ನಾನು ವಿಧ ವಿಧ ವಿಧವಾಗಿ ಕಲ್ಲರ್ ಆಗಿ ನನ್ನ ದೇವರು ಮಾರ್ಪಡಿಸಿದಾರೆ. ಕೈಗೆ ತಟ್ಟಲ್ವಾ? ಹಲೆಲಿಯ ಅರ್ಥ ಆಯ್ತಾ? ಅರ್ಥನೇ ಆಗಿಲ್ಲ ಅನ್ಸುತ್ತೆ ನಿಮ್ಗೆ. ಹಲೆಲಿಯ ನೀನು ಒಂದೇ ಕಲರ್ ಆಗಿ ನೀನು ಜನರ ಹತ್ರ ಹೋಗಿ ನೀನು ಸೆಲ್ಫಿ ತಗೋತೀಯಾ, ನನ್ನ ಹತ್ರ ಇರೋಂತ ಕಲರ್ ವಿಧ ವಿಧವಾಗಿ ದೇವರನ್ನ ಮಾರ್ಪಟ್ಟಿದ್ದಾರೆ ಅಂತ ಹೇಳಿದಂತೆ. ಹಲೆಲಿಯ ನಮ್ಮ ಜೀವಿತನೂ ಅಷ್ಟೇ, ನಾವು ಸಹ ಅಷ್ಟೇ ದೇವರನ್ನ ನಂಬಿದ್ದೀರಿ, ಯೇಸು ಕ್ರಿಸ್ತನ ನಂಬಿದ್ದೀರಿ, ಜೀವ ಕೊಡುವಂತ ದೇವರನ್ನ ನಂಬಿದ್ದೀರಿ. ನಾವು ಸಹ ವಿಧ ವಿಧವಾಗಿ ದೇವರ ಸಮ್ಮುಖದ ನಾವಿರ್ಬೇಕು. ಹಲೆಲಿಯ ವಿಧ ವಿಧವಾಗಿ ನಾವಿರ್ಬೇಕು. ಹಲೆಲಿಯ ದೇವರು ನಿಮ್ಮನ್ನ ನೋಡಿ ಯೇಸು ಸ್ವಾಮಿ ಮಕ್ಕಳು ಅಂತ ಯಾವ ರೀತಿ ಹೇಳ್ತಾರೆ ಇಲ್ವಾ? ಯೇಸು ಸ್ವಾಮಿ ರಕ್ಷಣೆ ಹೊಂದ್ರು, ಶಿಲುಬೆಗೆ ಮರಣ ಹೊಂದ್ರು, ಮತ್ತೆ ಪುನರುತ್ಥಾನ ಅವರು ಆಗ್ಲಿಲ್ಲ ಅಂದ್ರೆ ಲೋಕ ಏನಾಗಿತ್ತು? ನಾಶವಾಗಿತ್ತು. ಹಲೆಲಿಯ ಆಗ್ತಿದ್ದೆ ಇಲ್ವಾ? ಲೋಕನೇ ನಾಶವಾಗ್ತಿತ್ತು. ಹಲೆಲಿಯ ಅವರ ಪುನರುತ್ಥಾನ ಹೊಂದಿರೋದೇ ನನಗಾಗಿ ನಿಮಗಾಗಿ. ಹಲೆಲಿಯ ಯಾಕಂದ್ರೆ ಆತನ ಮಾದರಿ ತೋರಿಸೋದಕ್ಕೋಸ್ಕರವೇ ಆತನ ಪುನರುತ್ಥಾನ ಹೊಂದಿದ್ದು. ಹಲೆಲಿಯ ಆತನ ರಕ್ಷಣೆ ಮಾರ್ಗ ನಮ್ಗೇನಾಗಿದಂತೆ, ಆತನ ರಕ್ಷಣೆ ಮಾರ್ಗದಲ್ಲಿ ನಾವು ನಡೆಯಂತ ಮಕ್ಕಳಾಗಿ ನಾವು ಮಾರ್ಪಡಬೇಕು. ಹಲೆಲಿಯ ಅರ್ಥ ಆಯ್ತಾ ದೇವರ ವಾಕ್ಯ? ಆತನ ಶಿಲ್ಬೆಯಲ್ಲಿ ಮರಣ ಹೊಂದ್ರು, ಅವ್ರು 3ನೇ ದಿವಸದಲ್ಲಿ ಎದ್ದು ಬಂದ್ರು. ಆ 3ನೇ ದಿವಸದಲ್ಲಿ ಎದ್ದಂತ ಸಮಯದಲ್ಲಿ ಅವ್ರು ಒಂದು ವೇಳೆ ಇಲ್ಲ ಅಂದ್ರೆ ನಾವೆಲ್ಲ ಏನಾಗ್ತೀವಿ ಅದನ್ನ ಸ್ವಲ್ಪ ಯೋಚನೆ ಮಾಡಿ ಅಲ್ವಾ? ಅವತ್ತು ಸ್ವಲ್ಪ ಸಮಯ ನಾವು ತಡ ಮಾಡಿದ್ರೆ ನಮ್ಮ ಕಾರ್ಯಗಳನ್ನ ಏನ್ ಮಾಡ್ತಾರಂತೆ, ಬೇರೆಯವ್ರು ಓದ್ಕೊಂಡು ಹೋಗ್ಬಿಡ್ತಾರೆ. ಹಲೆಲಿಯ ನಾವು ಯಾವತ್ತು ಕಾರ್ಯಗಳನ್ನ ನಾವು ತಡ ಮಾಡ್ಬಾರ್ದು, ನಮಗೆ ಕೊಟ್ಟಿದ್ದ ಕಾರ್ಯ ನಾವು ತಡ ಮಾಡ್ಬಾರ್ದು. ಹಲೆಲಿಯ ಅವತ್ತಲ್ಲಿ ಬಾರ್ತಿಮಾಯನು ಸ್ವಲ್ಪ ತಡವಾಗಿದ್ರೆ ಆತನು ಈ ದೇಶ ಇನ್ನು ಪ್ರಪಂಚ ನೋಡಕ್ಕೆ ಆಗ್ತಾನೆ ಇರ್ಲಿಲ್ಲ. ಅವ್ರ ಕಣ್ಣಲ್ಲಿ ಆಗ್ತಾ ಇರ್ಲಿಲ್ಲ. ಗುರುವೇ ಯೇಸುವೆ ಅಂತ ಎದ್ದು ನಿಂತ್ಕೊಂಡು ಏನ್ ಮಾಡೋದಂತೆ, ಹಿಂದೆನೆ ಓಡೋದಂತೆ. ಹಲೆಲಿಯ ಹಾಗೆ ಗೊತ್ತಿತ್ತು ದೇವರಿಗೆ, ಆತನಿಗೆ ಗೊತ್ತಿತ್ತು ದೇವರ ಹತ್ರ ಹೋದ್ರೆ ನನ್ನ ಕಣ್ಣು ಬರುತ್ತೆ ಅಂತ. ಹಲೆಲಿಯ ಸ್ವಲ್ಪ ನಾವು ತಡ ಮಾಡೋದಾಗೆ ಎದ್ದಿ ಬಿದ್ದು ಓಡಂತ ಮಕ್ಕಳಾಗಿ ನಾವು ಮಾರ್ಪಡಬೇಕು. ಹಲೆಲಿಯ ಹಲೆಲಿಯ ಅವಾಗಲೇ ದೇವರು ನಮ್ಮ ರಕ್ಷಣೆಯಲ್ಲಿ ನಾವು ನಡೆಸೋದು. ಹಲೆಲಿಯ ಇಲ್ಲಿ ನೋಡಿ, ಹೇರೋದನಿಗೆ ಸ್ವಲ್ಪ ದೇವರು ಮಾಡಿದ ಕಾರ್ಯ ನೆನೆಸದೆ ಮನುಷ್ಯರು ಮಾಡಿದ ಕಾರ್ಯ ನೆನೆಸ್ಬಿಟ್ಟ ಅಲ್ವಾ? ಮನುಷ್ಯರು ಮಾಡಿದ ಕಾರ್ಯ ನೆನೆಸ್ಬಿಟ್ರು. ಹಲೆಲಿಯ ಬಿಟ್ರ ಅಲ್ಲಿ ದೇವರು ಬಿಡ್ಲಿಲ್ಲ, ದೇವ್ರ ತನಕ ಹೋಗ್ಲಿಲ್ಲ, ದೇವದೂತರೇ ಹೊಡ್ಬಿಟ್ರು. ಹಲೆಲಿಯ ಯಾಕಂದ್ರೆ ಆ ರೀತಿ ಆಗಿನ ಕಾಲದಲ್ಲಿ ಆ ರೀತಿ ಇತ್ತು ಅಲ್ವಾ? ಆ ರೀತಿ ಇರೋದ್ರಿಂದನೇ ದೇವರು ನಮ್ಮನ್ನ ದೂರ ತೆಗ್ದಿ ನಮ್ಮನ್ನ ನಡೆಸ್ತದ್ರು. ಹಲೆಲಿಯ ಅರ್ಥ ಆಯ್ತಾ? ದೇವ್ರ ಬಗ್ಗೆ ಅರ್ಥ ಆಯ್ತಾ? ನೋಡಿ, ನಮ್ಗೆ ವಿಧ ವಿಧವಾಗಿ ನಡಿಬೇಕು ಅಂತಂದ್ರೆ, ಚಿಟ್ಟಾಗಿ ನಮ್ಮಲ್ಲಿರೋ ಗುಣ ತೋರ್ಸ್ಕೊಬೇಕು ಅಂತಂದ್ರೆ ನಾವು ದೇವರನ್ನ ಬಿಗಿಯಾಗಿರ್ಕೊಬೇಕು. ಏನಾಗಬೇಕು? ನಮ್ಮಲ್ಲಿರೋ ಗುಣ ನಾವು ತೋರ್ಸ್ಬೇಕು ಲೋಕಕ್ಕೆ ಅಂತಂದ್ರೆ ನಾವು ದೇವರನ್ನ ಬಿಗಿಯಾಗಿ ಹಿಡಿಬೇಕು. ಅವಾಗ ನಮ್ಮ ಗುಣ ಆಚೆಗೆ ಗೊತ್ತಾಗೋದು. ಗುಣ ಅಂದ್ರೆ ಗೊತ್ತಾಗುತ್ತಾ ನಿಮ್ಗೆ? ನಮ್ಮ ಗುಣ
ಬೇರೆಯವ್ರಿಗೆ ಗೊತ್ತಾಗಬೇಕಂತಂದ್ರೆ ನಾವು ಬಿಗಿಯಾಗಿ ಇಟ್ಕೋಬೇಕು ಯೇಸು ಸ್ವಾಮಿ ಪಾದನ ಅಲ್ವಾ. ನಾವು ಬಿಗಿಯಾಗಿ ಇಟ್ಕೊಂಡ್ರೆ ಆ ಕಡೆ ಈ ಕಡೆ ಕರೆದ್ರೆ ನಾವು ಬಿಗಿಯಾಗಿ ಇಟ್ಕೊಂಡ್ರೆ ನಮ್ಮ ಗುಣ ದೇವರಿಗೆ ಬೇರೆಯವ್ರಿಗೆ ಗೊತ್ತಾಗುತ್ತೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಹೆಂಗೆ ನಿನ್ನ ಸ್ವಭಾವ ಅಂತಂದ್ರೆ ಆತನ ಸ್ವಭಾವ ತುಂಬಾ ಒಳ್ಳೆಯದು ಅಂತ ಹೇಳ್ಬೇಕು. ಹಲ್ಲೆಲೂಯಾ. ಹೆಂಗೆ ಅಂತಂದ್ರೆ ನಿಮ್ಮ ಸ್ವಭಾವ ಒಳ್ಳೆಯದು ಅಂತ ಹೇಳ್ಬೇಕು. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ನೀವು ನಂಬಿರೋದು ನೀನು ಒಳ್ಳೆ ದೇವರನ್ನ. ಹಲ್ಲೆಲೂಯಾ. ನಿನ್ನ ವಾಸ ಮಾಡ್ತಾರೆ ನಿನ್ನ ವಾಸ ಮಾಡ್ತಾರೆ ಯಾರಂತೆ ಒಳ್ಳೆ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಿನ್ನಲ್ಲಿ ಒಳ್ಳೆ ಗುಣಗಳು ಬೇಕಾ ಕೆಟ್ಟ ಗುಣಗಳು ಬೇಕಾ? ಗುಣ ಅರ್ಥ ಆಗುತ್ತದೆ. ನಿಮ್ಮಲ್ಲಿ ಒಳ್ಳೆ ಗುಣ ಇದ್ರಲ್ಲೇ ನಿಮ್ಮ ಹತ್ರಕ್ಕೆ 4 ಜನ ಹುಡುಕ್ಬರ್ತಾರೆ ಅಲ್ವಾ. ನಿಮ್ಮಲ್ಲಿ ಒಳ್ಳೆ ಗುಣ ಇಲ್ಲ ಅಂದ್ರೆ ಯಾರು ಬರೋದಿಲ್ಲ. ಬರೋರು ಕೂಡ ತೊಂದರೆಗಳು ಕೊಟ್ಟು ದಾರಿ ತಪ್ಪಿಸ್ಬಿಡ್ತಾರೆ. ಹಲ್ಲೆಲೂಯಾ. ಆ ಗುಣ ಹೊಂದ್ಕೊಂತೀರಾ ಇವತ್ತು? ಯಾವ ಗುಣ ಹೊಂದ್ಕೊಂತೀರಾ? ಇರೋಂಥ ಗುಣ ಹೊಂದ್ಕೊಂತೀರಾ? ದೇವರದ ಗುಣ ಹೊಂದ್ಕೊಂತೀರಾ? ಹಲ್ಲೆಲೂಯಾ. ನಿಮ್ಮ ಗುಣ ಹೊಂದ್ಕೊಂಡ್ರೆ ಖಂಡಿತವಾಗೂ ದೇವರು ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ನಿಮ್ಮನ್ನ ಅನೇಕರಿಗೆ ಚಿಟ್ಟೆಯಾಗಿ ಉಪಯೋಗ ಮಾಡ್ತಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನೋಡಿದಾಗ ಒಂದು ಹುಳ ಅದನ್ನ ಹಸಿರಾಗಿ ಎಲೆಗಳು ತಿನ್ಬೇಕಾದ್ರೆ ಅದನ್ನ ತೂ ಅಂತ ಅನ್ಸ್ಕೊಂಡು ತೂ ಅಂತ ಉಗಿಸ್ಕೊಂಡು ಅದು ಚಿಟ್ಟಾಗಿ ಮಾರ್ಪಟ್ಬೇಕ ಒಂದು ಸ್ಟೇಜ್ ಮೇಲೆ ಇಟ್ಟು ಗಣಪಡಿಸ್ರಂತೆ. ಹಲ್ಲೆಲೂಯಾ. ಒಂದು ಸ್ಟೇಜ್ ಮೇಲೆ ಇಟ್ಟು ಗಣಪಡಿಸ್ರಂತೆ. ಇವತ್ತು ಅಷ್ಟೇ ದೇವರನ್ನ ನಾವು ಬಿಗಿಯಾಗಿ ಇಟ್ಕೊಂಡ್ರೆ ನಾವು ಒಂದು ಚಿಟ್ಟೆಯಾಗಿ ಆ ಪಾರಿವಾಳ ನೀನ್ ಆಗಿದ್ದೆ ಈಗಿದ್ದೆ ಅಂತ ಒಂದೇ ಕದರ ಇದೆ ಅಂತ ಪಾರಿವಾಳ ಆ ಚಿಟ್ಟೆನ ರೇಗಿಸಿತ್ತಂತೆ ಅವಳನ್ನ. ಹಲ್ಲೆಲೂಯಾ. ಆ ಹುಳನ ರೇಗಿಸ್ಬೇಕಂತ ಸಮಯದಲ್ಲಿ ಆ ದೇವ್ರನ್ನ ಹೇಳುತ್ತೆ ಹತ್ಕೊಂಡು ಬಿಕ್ಕಿ ಹತ್ಕೊಂಡು ಹೇಳಂತೆ, ಯಾಕೆ ದೇವರನ್ನ ಈ ತರ ಸೃಷ್ಟಿ ಮಾಡಿದೆ? ಯಾಕೆ ನನ್ನ ಸೃಷ್ಟಿ ಮಾಡಿದೆ? ನನ್ನ ನೋಡಿ ತೂ ಅಂತಾರಲ್ಲ, ಯಾಕೆ ನನ್ನ ಸೃಷ್ಟಿ ಮಾಡಿದೆ ಅಂತ ಹತ್ಕೊಂಡು ಬಿಕ್ಕೊಂಡು ಹೇಳ್ಬೇಕಾದ್ರೆ ಆ ಒಂದು ದಿನ ಬರುತ್ತೆ, ನೀವು ವೇಟ್ ಮಾಡು ಅಂತ ಹೇಳಿ. ಆ ದಿನ ಬಂದಾಗ ವಿಧವಾದಂತ ಕಲ್ಲರಾಗಿ ಮಾರ್ಪಟ್ರಂತೆ. ಹಲ್ಲೆಲೂಯಾ. ಇವತ್ತು ಅಷ್ಟೇ ನಾವು ಅನೇಕ ಮಕ್ಕಳಿಗೆ ನಾವು ವಿಧವಾಗಿ ನಾವು ಇರ್ಬೇಕು. ಹಲ್ಲೆಲೂಯಾ. ದೇವರ ಲೆಕ್ಕದಲ್ಲಿ, ದೇವರ ಚಿತ್ತದಲ್ಲಿ, ದೇವರ ಇಷ್ಟಾರ್ಥಗಳಲ್ಲಿ ನಾವು ಮೆಚ್ಚುಗೆ ಉಳ್ಳ ಮಕ್ಕಳಾಗಿ ನಾವು ಮಾರ್ಪಡಬೇಕು. ಹಲ್ಲೆಲೂಯಾ. ಅರ್ಥ ಆಯ್ತಾ? ಇನ್ನೊಂದು ವಾಕ್ಯವಾಗಿ ನಾವು ಪ್ರಾರ್ಥನೆ ಮಾಡೋಣ. 1 ಸ್ವಾಮಿಲಿ 7:12 ಓದೋಣ. ಹೆಸರಿಟ್ಟು ಕೈಗೆ ತಟ್ಟಿ ಕರ್ತನ ಮಹಿಮೆಪಡಿಸಿರಿ. ಹಲ್ಲೆಲೂಯಾ ಹಲ್ಲೆಲೂಯಾ. ನೋಡಿ, ಯೇಸು ಸ್ವಾಮಿ ನಮ್ಮ ಇಲ್ಲಿ ತನಕ ನಮ್ಗೆ ನಡೆಸ್ಕೊಂಡ್ ಬಂದಿದ್ದಾರೆ, ಇಲ್ಲಿ ತನಕ ನಮ್ಗೆ ಸಹಾಯ ಮಾಡಿದ್ದಾರೆ. ಹಲ್ಲೆಲೂಯಾ. ಇನ್ನು ಮುಂದೆ ಸಹ ಸಹಾಯ ಮಾಡಕ್ಕೆ ಆತನ ಶಕ್ತನಾಗಿದ್ದಾನೆ. ಕೈಗೆ ತಟ್ಟಿ ಕರ್ತನ ಮಹಿಮೆಪಡಿಸ್ತಾರೆ. ಇನ್ನು ಮುಂದೆ ಇಲ್ಲಿವರೆಗೂ ಬಂದಂತ ದೇವರಲ್ಲ, ಇನ್ನು ಮುಂದೆ ಸಹ ನಮ್ಗೆ ಸಹಾಯ ಮಾಡಕ್ಕೆ ಆತನ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನೋಡಿ, ಅಲ್ಲಿ ಕಲ್ಲೊಂದು ಇಟ್ಟುಬಿಟ್ಟು ಆತನಿಗೆ ಎಬಿನೇಜರ್ ಅಂತ ಹೆಸರಿಟ್ರಂತೆ. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ಆತನ ನಮ್ಮನ್ನ ಏನ್ ಮಾಡದಂತೆ ಇಲ್ಲಿ ತನಕ. ಎಬಿನೇಜರ್ ಅಂದ್ರೆ ಅರ್ಥ ಏನು? ಇಲ್ಲಿವರೆಗೂ ದೇವರು. ಹಲ್ಲೆಲೂಯಾ. ಎಬಿನೇಜರ್ ಅಂದ್ರೆ ಇಲ್ಲಿವರೆಗೂ ನನ್ನ ನಡೆಸಿ ಬಂದ ದೇವರು ಅಂತ. ಹಲ್ಲೆಲೂಯಾ. ಇನ್ನು ಮುಂದೆ ಸಹ ನಮ್ಮನ್ನ ನಡೆಸುವಂತ ದೇವರ ಆತನಾಗಿದ್ದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಇಲ್ಲಿವರೆಗೆ ಯಾರು ನಮ್ಮನ್ನ ನಡೆಸಿರೋದು? ಬಾಯಿದವರು ಜೋರಾಗಿ ಹೇಳಿ, ಇಲ್ಲಿವರೆಗೂ ನಮ್ಮನ್ನ ನಡೆಸಿರೋದು ಯಾರು? ಇನ್ನು ಮುಂದೆ ನಡೆಸೋದು ಯಾರು? ಕರೆಕ್ಟಾ? ಹಲ್ಲೆಲೂಯಾ. ಇನ್ನು ಮುಂದೆ ಕೂಡ ನಡೆಸುವಂತ ದೇವರು ಆತನಾಗಿದ್ದಾರೆ. ಹಲ್ಲೆಲೂಯಾ. ಇಲ್ಲಿವರೆಗೂ ಬಂದಂತ ದೇವರು ಇನ್ನು ಮುಂದೆನೂ ಸಹ ನಿಮ್ಮ ಸಂಗಡ ನಡೆಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ವಾಕ್ಯಾರ್ಥದೆಲ್ಲ ನೇರ ಮನಕಲಾಗಿ ಪ್ರಾರ್ಥನೆ ಮಾಡೋಣ.